ಸಮಸ್ತ ಚಂದನ ವಾಹಿನಿಯ ವೀಕ್ಷಕರಿಗೆ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ವೇತಾ. ವೀಕ್ಷಕರೇ, ಸಿನಿ ಕ್ವಿಜ್ ಸಿನಿ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ಆಟ ಆಡೋದು ತುಂಬಾನೇ ಸುಲಭ. ಇನ್ನು ಮನೇಲಿ ಕೂತ್ ನೋಡ್ತಾ ಇರುವಂತಹ ನಿಮಗೆ ಸಿಕ್ಕಾಪಟ್ಟೆ ಮಜಾ ಕೊಡುತ್ತೆ ಅಂತ ಹೇಳ್ತಾ ತಡ ಮಾಡೋದು ಬೇಡ, ಆಟನ ಶುರು ಮಾಡೋಣ. ಆದರೆ ಅದಕ್ಕೂ ಮುಂಚೆ ಸಿನಿ ಕ್ವಿಜ್ಗೆ ಬಂದಿರುವಂತಹ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸರಿ, ಆಟ ಶುರು ಮಾಡೋದಕ್ಕೂ ಮುಂಚೆ ನೀವೆಲ್ಲಿಂದ ಬಂದಿದ್ದೀರಾ, ಏನು ಮಾಡ್ತಾ ಇದ್ದೀರಾ, ನಿಮ್ಮ ಕುಟುಂಬದ ಹೆಸರು ಜೊತೆ ನಿಮ್ಮೆಲ್ಲರ ಪರಿಚಯ ನಮ್ಗಾಗಬೇಕು. ಮೊದಲನೇದಾಗಿ ಶಿವಗಿರಿ ಕುಟುಂಬ. ನನ್ನ ಹೆಸರು ಶಿವಕುಮಾರ್ ಅಂತೇಳಿ ಬಿಜಾಪುರ ಜಿಲ್ಲೆ ಮುದ್ದೇಬಿಳಿಯಿಂದ ಬಂದಿದ್ದೀನಿ. ನಾನು ಶಿಕ್ಷಕನಾಗಿ ಸೇವೆ ಮಾಡ್ತಾ ಇದ್ದೀನಿ. ನನ್ನ ಪತ್ನಿ ಹೆಸರು ಸರೋಜ, ನನ್ನ ಸೊಸೆ ಭಾಗ್ಯಶ್ರೀ, ನನ್ನ ಮಗ ಅಜಿತ್. ಸರಿ ಸರ್, ಆಲ್ ದಿ ಬೆಸ್ಟ್, ಚೆನ್ನಾಗಿ ಆಟ. ಥ್ಯಾಂಕ್ ಯು. ಇನ್ನು ಮುಂದಿನ ಕುಟುಂಬ, ನಿಮ್ಮ ಕುಟುಂಬದ ಹೆಸರು ಹಾಗೆ ನಿಮ್ಮೆಲ್ಲರ ಪರಿಚಯ ಮಾಡಿಕೊಡಿ. ನಮ್ಮ ಕುಟುಂಬದ ಹೆಸರು ದೊಡ್ಡಬಸಪ್ಪ ಕುಟುಂಬ. ಈ ದೊಡ್ಡಬಸಪ್ಪ ಕುಟುಂಬ ಅಂತ ಯಾಕೆ ಹೆಸರಿಟ್ಟೆ ಅಂತಂದರೆ, ನನ್ನ ತಂದೆ ಈಗಿಲ್ಲ ಮೇಡಮ್, ಅವರ ಸವಿ ನೆನಪಿಗೋಸ್ಕರ ಅವರು ಟಿ ವಿಗೆ ಬರಬೇಕು ಅಂತ ಅವ್ರದ್ದೊಂದು ಆಸೆ ಇತ್ತು. ಸೊ ಅದಕ್ಕೋಸ್ಕರ ಹೆಸರಿಟ್ಟಿದ್ವಿ. ಸೊ ನನ್ನ ಹೆಸರು ಮುನ್ರಾಜು. ನಾನು ವೃತ್ತಿಯಲ್ಲಿ ಶಿಕ್ಷಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಭದ್ರಪ್ಪ ಬಡಾವಣೆಯಲ್ಲಿ. ನಮ್ಮ ಧರ್ಮಪತ್ನಿ ಪದ್ಮಾವತಿ ಬಿ, ಇವರು ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ ಅಶೋಕ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ. ಇವರು ನಮ್ಮ ಮೂರನೇ ಅಕ್ಕ. ನಾವು ಬಹುಶಃ 7 ಜನ ಮಕ್ಕಳು, 4 ಜನ ಹೆಣ್ಮಕ್ಳು, 3 ಜನ ಗಂಡು ಮಕ್ಕಳು, ಅದರಲ್ಲಿ ಮೂರನೇ ಅಕ್ಕ. ಭಾಳ ಆಸೆ ಟಿ ವಿಗೆ ಬರಬೇಕು ಅಂತ. ನೋಡೋಣ. ಇವರು ನಮ್ಮ ಧರ್ಮಪತ್ನಿಯವರ ಸ್ನೇಹಿತರು. ಸೊ ಸುನೀತಾ ಮೇಡಮ್ ಅಂತ ಅಂದ್ಬಿಟ್ಟು ಅವರು ವೃತ್ತಿಯಲ್ಲಿ ಶಿಕ್ಷಕರು ಮೇಡಮ್. ಸರಿ, ಆಯ್ತು, ಚೆನ್ನಾಗಿ ಆಟ ಆಡಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಇನ್ನು ಮೂರನೇ ಕುಟುಂಬ ಆಯ್ತು. ಕುಟುಂಬದ ಹೆಸರು ಬಹಳ ದೊಡ್ಡದಾಗಿದೆ, ಹಂಗೆ ಕುಟುಂಬನೂ ಬಹಳ ದೊಡ್ಡದಾಗಿ ಕಾಣ್ತಾ ಇದೆ. ನಿಮ್ಮ ಪರಿಚಯ ಮಾಡ್ಕೊಡಿ ಮೇಡಮ್. ಎಲ್ಲರಿಗೂ ನಮಸ್ಕಾರ, ನಾನು ಅರುಣ. ನಾವು ಮೂಲತಃ ವಿಜಯನಗರ ಜಿಲ್ಲೆಯಿಂದ ಬಂದಿದ್ದೀವಿ. ಇವರು ನಮ್ಮ ಅಕ್ಕ ಉಷಾ, ಅವರು ನಮ್ಮ ಭಾವ ಅಜ್ಜಪ್ಪ, ಇವ್ರು ನಮ್ಮ ಅಕ್ಕನ ಮಗಳು ಹರ್ಷಿತಾ, ಇವಳು ಪೂರ್ಣಶ್ರೀ, ಇವಳ ಗೆಳತಿ. ಇವರಿಬ್ರು ನನ್ನ ಮಕ್ಕಳು ವಿಶ್ವಾಸ್ ಮತ್ತೆ ಪ್ರಾರ್ಥನಾ. ಸರಿ, ಆಯ್ತು, ಆಲ್ ದಿ ಬೆಸ್ಟ್, ಚೆನ್ನಾಗಿ ಆಟ ಆಡಬೇಕು. ಥ್ಯಾಂಕ್ ಯು. ಓಕೆ, ಇನ್ನು 4ನೇ ಕುಟುಂಬ ಜೇನುಗೂಡು ಕುಟುಂಬ. ನಿಮ್ಮ ಪರಿಚಯ. ನಮಸ್ಕಾರ, ಚಂದನವಾಹಿನಿಗೆ ತುಂಬ ಹೃದಯ ಧನ್ಯವಾದಗಳು. ನಾವು ಬೆಂಗಳೂರಿನ ದೊಡ್ಡಬೊಮ್ಮಸಂದ್ರದಿಂದ ಬಂದಿದ್ದೀವಿ. ನಾವು ಜೇನುಗೂಡು ಅಂತ ನಮ್ಮ ತಂಡಕ್ಕೆ ಹೆಸರನ್ನು ಕೊಟ್ಕೊಂಡಿದ್ವಿ. ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರು. ನನ್ನ ಹೆಸರು ಮಧುಸೂದನ್. ನಾನು ಕ್ವೆಸ್ಟ್ ಗ್ಲೋಬಲ್ ಕಂಪ್ನಿಯಲ್ಲಿ ಪ್ರಾಜೆಕ್ಟ್ ಲೀಡರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಇವರು ನಮ್ಮ ತಾಯಿಯವರು ಪಾರ್ವತಮ್ಮ ಅಂತ. BEL ಆಸ್ಪತ್ರೆಯಲ್ಲಿ ಮುಖ್ಯ ಶುಶ್ರೂಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕಳೆದ 31 ವರ್ಷದಿಂದ. ಅವರು ನಮ್ಮ ಅಮ್ಮನವರ ಚಿಕ್ಕಮ್ಮನ ಮಗಳು. ಅವರು ಕೂಡ BEL ಹಾಸ್ಪಿಟಲಿನಲ್ಲಿ 14 ವರ್ಷದಿಂದ ಶುಶ್ರೂಷಕಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವರು ನಮ್ಮ ಚಿಕ್ಕಮ್ಮನ ಮಗ ಜಯಂತ್. ಇವರು ಪಾರ್ವತಮ್ಮ, ವನಜಾಕ್ಷಿ, ಜಯಂತ್. ಅವರು BE ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿ ಈಗ ಸದ್ಯದಲ್ಲಿದ್ದಾರೆ. ಸರಿ ಸರ್, ಆಯ್ತು, ಆಲ್ ದಿ ಬೆಸ್ಟ್ ನಿಮಗೂ ಕೂಡ. ಎಲ್ಲಾ ಕುಟುಂಬದವರು ಕೂಡ ಚೆನ್ನಾಗಿ ಆಟ ಆಡಿ. ಆಯ್ತಾ, ಮೊದಲನೇ ಕುಟುಂಬ ರೆಡಿ ಆಟ ಆಡೋದಕ್ಕೆ? ಸರಿ, ಎಲ್ಲಾ ಕುಟುಂಬದವರು ಕೂಡ ಆಟ ಆಡೋದಕ್ಕೆ ರೆಡಿ ಅಂತ ಇದ್ದಾರೆ. ಹಾಗಿದ್ರೆ ಮೊದಲನೇ ಸುತ್ತು ಅದಲ್ ಬದಲ್. ಶಿವಗಿರಿ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನ ಮ ನ ಹ ಗ ವ ಡ ಗ ಧ ಶ ರು ಬೃ. ಸಿನಿಮಾದ ಹೆಸರಿದು. ಗರುಡಗಮನ ವೃಷಭವಾಹನ. ಗರುಡಗಮನ ವೃಷಭ ವಾಹನ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಸರಿ, 2ನೇ ಪ್ರಶ್ನೆ ನೋಡೋಣ. ಆಯ್ತಾ, ಶಿವಗಿರಿ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮ ದು ಡೋ ಕ ಪು ತ ಜ ಹ ನೋ ಸ. ಹಾಡಿನ ಸಾಲಿಗೆ. ಸಮಯ ಮುಗಿದಿದೆ. ನಿಮ್ಮ ಮೊದಲನೇ ಸುಳಿವು ಮನೆ ದೇವರು ಸಿನಿಮಾದ ಗೀತೆ. ಇನ್ನು 2ನೇ ಸುಳಿವು ಹಂಸಲೇಖ ಸಾಹಿತ್ಯದಲ್ಲಿ ಮೂಡಿ ಬಂದ ಹಾಡು.
ಗೊತ್ತಾಗ್ತಾ ಇಲ್ವಾ? ಬೇರೆ ತಂಡದವ್ರು ಯಾರಾದ್ರೂ ಹೇಳ್ತೀರಾ? ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನೆ ಮನುಜ ಕಣೋ. ಸರಿ, ಬೇರೆ ಕುಟುಂಬದವರು ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯೋನು ಮನುಜ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಸರಿ, ಮೂರನೇ ಪ್ರಶ್ನೆ ನೋಡೋಣವಾ? ಓಕೆ. ಶಿವಗಿರಿ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರ ನ ಜ ವಿ ರಂ ನೋ ಚಂ ಮ ನ ದ್ರ ವ್ಯಕ್ತಿಯ ಹೆಸರಿದು. ವೀರ ವೀರ ವೀರೇಂದ್ರ ರವಿಚಂದ್ರ ಹೆಸರು ಪೂರ ವೀರ ವೀರ ಚಂದ್ರ ರವಿ ಹೇಳಿ. ರವಿಚಂದ್ರ. ಮೊದಲನೇ ಸುಳಿವು ನೋಡೋಣ ಏನು ಅಂತ ಹೇಳಿ. ಖ್ಯಾತ ನಟನ ಪುತ್ರ. ಇನ್ನು ಎರಡನೇ ಸುಳಿವು ಸಾಹೇಬ ಇವರ ಚೊಚ್ಚಲ ಸಿನಿಮಾ. ಸಾಹೇಬ ವೀರ ವೀರ ಜಯ ವೀರ ಜಯ ಜಯ ಸಮಯ ಮುಗ್ದಿದೆ. ಬೇರೆ ತಂಡದವ್ರು ಯಾರಾದ್ರೂ ಹೇಳ್ತೀರಾ? ಮನೋರಂಜನ್ ರವಿಚಂದ್ರನ್. ಬೇರೆ ಕುಟುಂಬದವರು ಉತ್ತರ ಹೇಳಿದ್ದಾರೆ ಮನೋರಂಜನ್ ರವಿಚಂದ್ರನ್ ಅಂತ ಹೇಳಿ. ಉತ್ತರ ಸರಿನಾ? ನೋಡೋಣ. ಮನೋರಂಜನ್ ರವಿಚಂದ್ರನ್ ಸರಿಯಾದ ಉತ್ತರ. ಸರಿನಾ? ಪ್ರಯತ್ನ ಪಟ್ರಿ, ಬಟ್ ಆಗ್ಲಿಲ್ಲ. 3 ಪ್ರಶ್ನೆಯಲ್ಲಿ ಒಂದಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 20 ಅಂಕವನ್ನ ಈ ಒಂದು ರೌಂಡಿಂದ ಪಡ್ಕೊಂಡಿದ್ದೀರಾ. ಕಂಗ್ರಾಟ್ಸ್. ಸರಿ, ಇನ್ನು ಎರಡನೇ ಕುಟುಂಬದವ್ರಿಗೆ ಕೇಳೋಣ ಪ್ರಶ್ನೆನ. ದೊಡ್ಡ ಬಸಪ್ಪ ಕುಟುಂಬ ಇವರಿಗೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕ ನು ದ ನ ವ ದಂ ಯ ಮ ತೆ ಸಿನಿಮಾದ ಹೆಸರಿದೆ. ಸಮಯ ಮುಗಿತಾ ಇದೆ. ಹೇಳ್ತೀರಾ? ಕಾಣದಂತೆ ಮಾಯವಾದ. ಕಾಣದಂತೆ ಮಾಯವಾದನು ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಸೂಪರ್ ಅಕ್ಕ. ಸರಿ, ಇನ್ನು ಎರಡನೇ ಪ್ರಶ್ನೆ ನೋಡೋಣ. ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಲ ನಿ ಲ ನ ನೆ ನಿ ಲಿ ನ ನ ಲಿ ದ ನ ಮ ಹಾಡಿನ ಸಾಲಿದೆ. ಹೇಳ್ತೀರಾ? ನೀನಿಲ್ಲದೆ ನಾನಿಲ್ಲ ಮನದಲ್ಲಿ. ನೀನಿಲ್ಲದೆ ನಾನಿಲ್ಲ. ನಾನಿಲ್ಲ. ನೀನಿಲ್ಲದೆ ನಾನಿಲ್ಲ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ನನ್ನಲ್ಲಿ ನಾನಿಲ್ಲ, ಮನದಲ್ಲಿ ನೀನಲ್ಲ. ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಸರಿ, ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರ ಕು ಮ ಯ ಜ ರ ವ ಸ ಬ ಜ ಯ ವಿ ವ್ಯಕ್ತಿಯ ಹೆಸರಿದು. ಕುಮಾರ ಬಸವರಾಜಯ್ಯ. ಇನ್ನು ಅಕ್ಷರಗಳು. ಜಯಕುಮಾರ ಬಸವರಾಜಯ್ಯ. ಜಯಕುಮಾರ್ ಬಸವರಾಜಯ್ಯ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ವಿಜಯ್ ಕುಮಾರ್ ಬಸವರಾಜಯ್ಯ, ಸಂಚಾರಿ ವಿಜಯ್ ಅವರ ಹೆಸರು. ತಪ್ಪಾಯ್ತು ಉತ್ತರ. ಸರಿ, 3 ಪ್ರಶ್ನೆಯಲ್ಲಿ ಎಷ್ಟಕ್ಕೆ ಸರಿಯಾದ ಉತ್ತರ ಕೊಟ್ರಿ? 1. 20 ಅಂಕವನ್ನ ನಿಮ್ ಕುಟುಂಬ ಪಡ್ಕೊಂತಾ ಇದೆ ಈ ಒಂದು ರೌಂಡ್. ಆಯ್ತಾ? ಇದು ರೌಂಡ್ಸ್ ಇದೆ. ಸರಿ, ಇನ್ನು ಮೂರನೇ ಕುಟುಂಬ ವಿಜಯನಗರ ಸಾಮ್ರಾಜ್ಯ ಕುಟುಂಬ. ರೆಡಿ? ಇಷ್ಟು ಜನ ಇದ್ದೀರಾ, ಇಷ್ಟೇ ವಾಯ್ಸು.
ವಿಜಯನಗರ ಸಾಮ್ರಾಜ್ಯ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ಪ ಕಿ ಮ ರ ಗ ಪ ಟೈ ನ ಕ. ಪಾಪ್ಕಾರ್ನ್ ಮಂಕಿ ಟೈಗರ್. ಪಾಪ್ಕಾರ್ನ್ ಮಂಕಿ ಟೈಗರ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಸರಿ, ಎರಡನೇ ಪ್ರಶ್ನೆ ನೋಡೋಣ. ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದ ಯ ಗಿ ಮೌ ಮು ನ ದು ನೋ ನಿ ಹಾಡಿನ ಸಾಲು. ಸಮಯ ಮುಗಿದಿದೆ, ಹೇಳ್ತೀರಾ? ನಿಮ್ಮ ಮೊದಲನೇ ಸುಳಿವೇನು ಅಂತ ಹೇಳಿ ನೋಡೋಣ. ಎದೆಗಾರಿಕೆ ಸಿನಿಮಾದ ಗೀತೆ. ಇನ್ನು ಎರಡನೇ ಸುಳಿವು, ಸಾಧು ಕೋಕಿಲ ಈ ಗೀತೆ ಹಾಡಿದ್ದಾರೆ. ಬೇರೆ ಯಾರಾದ್ರೂ ಹೇಳ್ತೀರಾ? ಮುಗಿಯದ ಮೌನ. ಸ್ವಲ್ಪ ಜೋರಾಗಿ ಹೇಳೋದು. ನೀನೊಂದು ಮುಗಿಯದ ಮೌನ. ನೀನೆಂದು ಮುಗಿಯದ ಮೌನ ಅಂತ ಹೇಳಿ ಮೊದಲನೇ ತಂಡದವರು ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ ನೀನೆಂದು ಮುಗಿಯದ ಮೌನ. ಆಯ್ತಾ? ಇನ್ನು ಮೂರನೇ ಪ್ರಶ್ನೆ ನೋಡಿ. ವಿಜಯನಗರ ಸಾಮ್ರಾಜ್ಯ ಕುಟುಂಬಕ್ಕೆ ಅದಲ್ ಬದಲ್ನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನ ಯ ರ ದು ನ ರು ಲಂ ಯ ದ್ರ ವಿಂ ರ ವ್ಯಕ್ತಿಯ ಹೆಸರಿದೆ. ರವೀಂದ್ರ ನಾರಾಯಣ. ಯಳಂದೂರು ರವೀಂದ್ರ ನಾರಾಯಣ. ಯಳಂದೂರು ರವೀಂದ್ರ ನಾರಾಯಣ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಯಳಂದೂರು ನಾರಾಯಣ ರವೀಂದ್ರ ಅದಲ್ ಬದಲಾಯ್ತು ಅಲ್ವಾ? ಬಟ್ ಅದು ತಪ್ಪೆ. ಸರಿ, 3 ಪ್ರಶ್ನೆಯಲ್ಲಿ ಒಂದಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 20 ಅಂಕವನ್ನ ನಿಮ್ಮ ಕುಟುಂಬ ಈ ರೌಂಡ್ಸ್ ಅಲ್ಲಿ ಪಡ್ಕೊಂಡಿದೆ. ಕಂಗ್ರಾಟ್ಸ್. ಜೇನುಗೂಡು ಕುಟುಂಬ ರೆಡಿ? ಎಸ್. ಜೇನುಗೂಡು ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮ ಜ ಭಿ ರ ಹ ಸೆ ಮ ನ ಳ ನ. ಭೀಮಸೇನ ನಳಮಹಾರಾಜ. ಭೀಮಸೇನ ನಳಮಹಾರಾಜ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ ತಪ್ಪ? ನೋಡೋಣ. ಸರಿಯಾದ ಉತ್ತರ. ಜೇನುಗೂಡು ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರ ಗ ಡು ಹು ರ ಗ ಹ ದ ಮ ಪ್ರೆ ಇ ಹಾಡಿನ ಸಾಲಿದೆ. ಸಮಯ ಮುಗ್ತಾ ಇದೆ, ಹೇಳ್ತೀರಾ? ಮೊದಲನೇ ಸುಳಿವು ನೋಡೋಣ ಏನು ಅಂತ ಹೇಳಿ. ಮೊದಲನೇ ಕ್ಲೂ ಚಿಕ್ಕ ಯಜಮಾನ್ರು ಸಿನಿಮಾದ ಹಾಡು. ಇನ್ನು ಎರಡನೇ ಕ್ಲೂ SPB ಈ ಗೀತೆ ಹಾಡಿದ್ದಾರೆ. ಈ ಪ್ರೇಮದ ಹೂ ಹಾಡುಗಾರ. ಹೇಳಿ ಸರ್. ಈ ಪ್ರೇಮದ ಹೂಗಾರ ಈ ಹಾಡುಗಾರ. ಪ್ರೇಮದ ಹೂಗಾರ ಈ ಹಾಡುಗಾರ. ಪ್ರೇಮದ ಹೂಗಾರ ಈ ಹಾಡುಗಾರ. ಪ್ರೇಮದ ಹೂಗಾರ ಈ ಹಾಡುಗಾರ ಅಂತ ಹೇಳಿ ಮೊದಲನೇ ತಂಡದವರು ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಪ್ರೇಮದ ಹೂಗಾರ ಈ ಹಾಡುಗಾರ ಸರಿಯಾದ ಉತ್ತರ. ಸರಿ, ಮೂರನೇ ಪ್ರಶ್ನೆ ನೋಡೋಣ ಬಿಡಿ. ಇನ್ನೂ ಪ್ರಶ್ನೆಗಳಿದೆ, ರೌಂಡ್ಸ್ ಇದೆ. ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ವಿ ರು ದು ಜ ಗಂ ರ ಕಿ ಯ ವ್ಯಕ್ತಿಯ ಹೆಸರು. ವಿಜಯ್ ಕಿರಗಂದೂರ್. ಫೈನಲ್ ಉತ್ತರನಾ? ವಿಜಯ್ ಕಿರಗಂದೂರ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ.
3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕಗಳನ್ನು ನಿಮ್ಮ ಕುಟುಂಬ ಪಡ್ಕೊಂಡಿದೆ. ಕಂಗ್ರಾಚ್. ಸೊ ಮೊದಲನೇ ಸುತ್ತಾಯ್ತು, 2ನೇ ಸುತ್ತಿಗೆ ರೆಡಿನಾ? ಹಿಪ್ 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 ಹಿಪ್. ಸರಿ, 2ನೇ ಸುತ್ತಿ ಹೋಗೋಣ. ಅದಕ್ಕೂ ಮುಂಚೆ ಯಾರಾದರೂ ಈ ಕಡೆಯಿಂದ ವಚನ ಅಥವಾ ಶ್ಲೋಕ ಹೇಳ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ಸರಿ ಹೇಳಿ. ವಿಘ್ನೇಶ ತವ ಚರಣಂ ಸಿದ್ಧಿವಿನಾಯಕ ತವ ಶರಣಂ, ವಿಘ್ನೇಶ ತವ ಚರಣಂ ಸಿದ್ಧಿವಿನಾಯಕ ತವ ಶರಣಂ. ತಾಳ ತಂಬೂರಿ ಕೈಯೊಳಗೆ ವಿಠಲನ ಭಜನೆ ಮನದೊಳಗೆ, ತಾಳ ತಂಬೂರಿ ಕೈಯೊಳಗೆ ವಿಠಲನ ಭಜನೆ ಮನದೊಳಗೆ. ವಿಘ್ನೇಶ ತವ ಚರಣಂ ಸಿದ್ಧಿವಿನಾಯಕ ತವ ಶರಣಂ. ಲಂಬೋದರನೇ ಅಂಬಾಸುತನೆ ಕವಿ ಜನಪ್ರಿಯನೇ ತವ ಚರಣಂ. ಲಂಬೋದರನೇ ಅಂಬಾಸುತನೆ ಕವಿ ಜನಪ್ರಿಯನೇ ತವ ಚರಣಂ. ವಿಘ್ನೇಶ ತವ ಚರಣಂ ಸಿದ್ಧಿವಿನಾಯಕ ತವ ಶರಣಂ, ಸಿದ್ಧಿವಿನಾಯಕ ತವ ಚರಣಂ. ಸೂಪರ್, ಚೆನ್ನಾಗಿ ಆಡಿದ್ರಿ. ಸರಿ, 2ನೇ ಸುತ್ತಿಗೆ ಹೋಗೋಣವಾ? ಓಕೆ ಮೇಡಮ್. ಎಲ್ಲಾ ತಂಡದವರು ಕೂಡ 2ನೇ ಸುತ್ತಿಗೆ ರೆಡಿ ಅಂತ ಇದ್ದಾರೆ. 2ನೇ ಸುತ್ತು ನಕ್ಷತ್ರ. ಶಿವಗಿರಿ ಕುಟುಂಬ. ನಿಮಗೆ ಯಾವ ಆಕ್ಟರ್ ಅಥವಾ ಆಕ್ಟ್ರೆಸ್, ಕಾಮಿಡಿಯನ್ ಯಾರು ಬರ್ತಾರೆ ನೋಡೋಣ. ಒಂದು ಚಿಕ್ಕ ಪಿಕ್ ಮಾಡ್ಕೊಡ್ತೀವಿ. ಕರ್ನಾಟಕದ ಕುಳ್ಳ ದ್ವಾರಕೀಶ್ ಅವರು. ದ್ವಾರಕೀಶ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮೊದಲ ಬಾರಿಗೆ ಈ ಕೆಳಗಿನ ಯಾವ ಗಾಯಕನನ್ನು ದ್ವಾರಕೀಶ್ ಸಿನಿಮಾ ರಂಗಕ್ಕೆ ಪರಿಚಯಿಸಿದರು? ಮೊದಲನೇ ಆಪ್ಷನ್ ಕಿಶೋರ್ ಕುಮಾರ್, 2ನೇ ಆಪ್ಷನ್ ಶಬ್ಬೀರ್ ಕುಮಾರ್. ಮೇಡಮ್, ಕಿಶೋರ್ ಕುಮಾರ್. ಆಪ್ಷನ್ ಎ ಕಿಶೋರ್ ಕುಮಾರ್. ಆಪ್ಷನ್ ಎ ಕಿಶೋರ್ ಕುಮಾರ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಆಡು ಆಟ ಆಡು ಗೀತೆಯ ಮೂಲಕ ಕಿಶೋರ್ ಕುಮಾರ್ ಕನ್ನಡ ಸಿನಿಮಾ ರಂಗ ಪ್ರವೇಶ ಮಾಡಿದ್ರು. ಸರಿ, 2ನೇ ಪ್ರಶ್ನೆ ನೋಡೋಣ. ದ್ವಾರಕೀಶ್ ಅವರ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದ್ವಾರಕೀಶ್ ನಿರ್ದೇಶನ ಮಾಡಿದ ಮೊದಲ ಸಿನಿಮಾ ಯಾವುದು? ಮೊದಲನೇ ಆಪ್ಷನ್ ಮಮತೆಯ ಬಂಧನ, 2ನೇ ಆಪ್ಷನ್ ನೀ ಬರೆದ ಕಾದಂಬರಿ. ಮಮತೆಯ ಬಂಧನ ಮೇಡಮ್. ಆಪ್ಷನ್ ಎ ಮಮತೆಯ ಬಂಧನ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತಪ್ಪು. ನೀ ಬರೆದ ಕಾದಂಬರಿ ಸರಿಯಾದ ಉತ್ತರ. ಮಮತೆಯ ಬಂಧನ ದ್ವಾರಕೀಶ್ ನಿರ್ಮಾಣದ ಮೊದಲ ಸಿನಿಮಾ. ಇನ್ನು ದ್ವಾರಕೀಶ್ ಅವರ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದ್ವಾರಕೀಶ್ ನಿಧನರಾಗಿದ್ದು ಯಾವಾಗ? ಮೊದಲನೇ ಆಪ್ಷನ್ 16 ಏಪ್ರಿಲ್ 2024. ಇನ್ನು 2ನೇ ಆಪ್ಷನ್ 16 ಜೂನ್ 2024. ನಂಬರ್ ಎ ಆಕ್ಷನ್ 16 ಏಪ್ರಿಲ್ 24. ಆಪ್ಷನ್ ಎ. ಆಪ್ಷನ್ ಎ 16 ಏಪ್ರಿಲ್ 2024 ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ ತಪ್ಪಾ? ನೋಡೋಣ. ಸರಿಯಾದ ಉತ್ತರ. ಅನಾರೋಗ್ಯದಿಂದ ಬಳಲುತ್ತಿದ್ದ ದ್ವಾರಕೀಶ್ ಏಪ್ರಿಲ್ 16ರಂದು ಇಹಲೋಕ ತ್ಯಜಿಸಿದ್ರು. 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕಗಳನ್ನು ನಿಮ್ಮ ಕುಟುಂಬ ಪಡ್ಕೊಂಡಿದೆ ಈ ಒಂದು ರೌಂಡಿಂದ. ಇನ್ನು 2ನೇ ಕುಟುಂಬ ದೊಡ್ಡ ಬಸಪ್ಪ ಕುಟುಂಬ. ರೆಡಿ? ಪ್ರಭಾಕರ್. ದೊಡ್ಡ ಬಸಪ್ಪ ಕುಟುಂಬಕ್ಕೆ ಪ್ರಭಾಕರ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯಾವ ಚಿತ್ರದ ಮೂಲಕ ಪ್ರಭಾಕರ್ ಪೂರ್ಣ ಪ್ರಮಾಣದ ನಾಯಕ ಆದರು? ಮೊದಲನೇ ಆಪ್ಷನ್ ಕಾಡಿನ ರಹಸ್ಯ, ಇನ್ನು 2ನೇ ಆಪ್ಷನ್ ವಿಘ್ನೇಶ್ವರನ ವಾಹನ. ಆಪ್ಷನ್ ಎ ಕಾಡಿನ ರಹಸ್ಯ. ಆಪ್ಷನ್ ಎ ಕಾಡಿನ ರಹಸ್ಯ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ ತಪ್ಪಾ? ನೋಡೋಣ.
ತಪ್ಪು. ಆಪ್ಷನ್ ಬಿ ವಿಘ್ನೇಶ್ವರನ ವಾಹನ ಸರಿಯಾದ ಉತ್ತರ. 1984ರಲ್ಲಿ ತೆರೆಕಂಡ ಈ ಸಿನಿಮಾದಲ್ಲಿ ದ್ವಿಪಾತ್ರ ಮಾಡಿದರು ಪ್ರಭಾಕರ್ ಅವರು. ದೊಡ್ಡ ಬಸಪ್ಪ ಕುಟುಂಬಕ್ಕೆ ಪ್ರಭಾಕರ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಪ್ರಭಾಕರ್ ನಿರ್ದೇಶಿಸಿದ ಮೊದಲ ಸಿನಿಮಾ ಯಾವುದು? ಮೊದಲನೇ ಆಪ್ಷನ್ ಶಕ್ತಿ, ಎರಡನೇ ಆಪ್ಷನ್ ಮೈಸೂರು ಹುಲಿ. ಆಪ್ಷನ್ ಬಿ ಮೈಸೂರು ಹುಲಿ. ಆಪ್ಷನ್ ಬಿ ಮೈಸೂರು ಹುಲಿ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತಪ್ಪು. ಆಪ್ಷನ್ ಎ ಶಕ್ತಿ ಸರಿಯಾದ ಉತ್ತರ. 1988ರಲ್ಲಿ ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದರು ಪ್ರಭಾಕರ್ ಅವರು. ಮೂರನೇ ಪ್ರಶ್ನೆ ನೋಡೋಣ. ಪ್ರಭಾಕರ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಪ್ರಭಾಕರ್ ಹಿಂದಿಯಲ್ಲಿ ಎಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ? ಆಪ್ಷನ್ ಎ 2, ಆಪ್ಷನ್ ಬಿ 8. ಆಪ್ಷನ್ ಬಿ 8. ಆಪ್ಷನ್ ಬಿ 8 ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಆಪ್ಷನ್ ಎ 2 ಸರಿಯಾದ ಉತ್ತರ. ಇನ್ಕ್ವಿಲಾಬ್ ಮತ್ತು ಜವಾಬ್ ಹಮ್ ದೇಂಗೆ ಪ್ರಭಾಕರ್ ನಟಿಸಿದ ಹಿಂದಿ ಚಿತ್ರಗಳು. ಹಾಗಾಗಿ ಈ ಒಂದು ಸುತ್ತಲಲ್ಲಿ ಯಾವ ಅಂಕಗಳು ಕೂಡ ನಿಮ್ಮ ಕುಟುಂಬಕ್ಕೆ ಬಂದಿಲ್ಲ. ಇನ್ನೂ 2 ರೌಂಡ್ಸ್ ಇದೆ, ಸರಿನಾ? ಆಲ್ ದಿ ಬೆಸ್ಟ್. ಚೆನ್ನಾಗಿ ಆಟಾಡಿ. ಆ ರೌಂಡ್ಸ್ ಇದೆ. ಮೂರನೇ ಕುಟುಂಬ ವಿಜಯನಗರ ಸಾಮ್ರಾಜ್ಯ. ಮೋಹಕತಾರೆ ರಮ್ಯಾ. ವಿಜಯನಗರ ಸಾಮ್ರಾಜ್ಯ ಕುಟುಂಬಕ್ಕೆ ರಮ್ಯಾ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರಮ್ಯಾ ನಟನೆಯ ಕಂಠಿ ಸಿನಿಮಾದ ನಾಯಕ ಯಾರು? ಮೊದಲನೇ ಆಪ್ಷನ್ ಶ್ರೀಮುರಳಿ, ಎರಡನೇ ಆಪ್ಷನ್ ಆದಿತ್ಯ. ಆಪ್ಷನ್ ಎ ಶ್ರೀಮುರಳಿ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಆದಿ ಸಿನಿಮಾದಲ್ಲಿ ಆದಿತ್ಯ ನಾಯಕನಾಗಿ ರಮ್ಯಾ ಜೊತೆ ನಟಿಸಿದ್ದಾರೆ. ರಮ್ಯಾ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರಮ್ಯಾ ನಟನೆಯ ಈ ಕೆಳಗಿನ ಯಾವ ಸಿನಿಮಾವನ್ನು ಕವಿತಾ ಲಂಕೇಶ್ ನಿರ್ದೇಶನ ಮಾಡಿದ್ದಾರೆ? ಮೊದಲನೇ ಆಪ್ಷನ್ ತನನಂ ತನನಂ, ಎರಡನೇ ಆಪ್ಷನ್ ಮೀರಾ ಮಾಧವ ರಾಘವ. ಆಪ್ಷನ್ ಎ ಮ್ಯಾಮ್. ಆಪ್ಷನ್ ಎ. ಆಪ್ಷನ್ ಎ ತನನಂ ತನನಂ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಮೀರಾ ಮಾಧವ ರಾಘವ ಸಿನಿಮಾವನ್ನು TN ಸೀತಾರಾಮ್ ನಿರ್ದೇಶನ ಮಾಡಿದ್ದಾರೆ. ಸ್ವಲ್ಪ ಕನ್ಫ್ಯೂಸ್ ಆಯ್ತಲ್ವಾ? ಸರಿ ಆಯ್ತು. ಮೂರನೇ ಪ್ರಶ್ನೆ ನೋಡೋಣ. ನಕ್ಷತ್ರ ಸುತ್ತಿನ ರಮ್ಯಾ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರಮ್ಯಾ ನಿರ್ಮಾಣ ಸಂಸ್ಥೆಯ ಹೆಸರೇನು? ಆಪಲ್ ಬಾಕ್ಸ್ ಸ್ಟುಡಿಯೋಸ್, ಆಪ್ಷನ್ ಬಿ ದಿವ್ಯ ಸ್ಪಂದನ ಎಂಟರ್ಟೈನ್ಮೆಂಟ್. ಆಪ್ಷನ್ ಬಿ ಮ್ಯಾಮ್. ಆಪ್ಷನ್ ಬಿ ದಿವ್ಯ ಸ್ಪಂದನ ಎಂಟರ್ಟೈನ್ಮೆಂಟ್. ಆಪ್ಷನ್ ಬಿ ದಿವ್ಯ ಸ್ಪಂದನ ಎಂಟರ್ಟೈನ್ಮೆಂಟ್ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತಪ್ಪು. ಆಪ್ಷನ್ ಎ ಆಪಲ್ ಬಾಕ್ಸ್ ಸ್ಟುಡಿಯೋಸ್. ನೋಡಿದ ಸ್ವಾತಿ ಮುತ್ತಿನ ಮಳೆಹನಿಯೇ ಸಿನಿಮಾವನ್ನು ಈ ಸಂಸ್ಥೆಯ ಮೂಲಕ ಮೊದಲ ಬಾರಿಗೆ ನಿರ್ಮಾಣ ಮಾಡಿದ್ದರು ರಮ್ಯಾ ಅವರು. 3ರಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕಗಳನ್ನು ಈ ಒಂದು ರೌಂಡ್ ಇಂದ ನಿಮ್ಮ ಕುಟುಂಬ ಪಡ್ಕೊಂಡಿದೆ. ಕಂಗ್ರಾಟ್ಸ್. ಇನ್ನು 4ನೇ ಕುಟುಂಬದವರು. ಸೊ ಕ್ಯೂರಿಯಸ್ ಆಗಿದ್ದೇ ಇರ್ತೀರಾ ಯಾರು ಬರ್ತಾರೆ ಅಂತ ಹೇಳಿ. ಹೌದು ಮೇಡಮ್. ನೋಡಿ, ಡಾಕ್ಟರ್ ರಾಜ್ಕುಮಾರ್ ಅವರು. ಡಾಕ್ಟರ್ ರಾಜ್ಕುಮಾರ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ.
ಡಾಕ್ಟರ್ ರಾಜ್ಕುಮಾರ್ ಅವರ ಸಹೋದರನ ಹೆಸರೇನು? ಮೊದಲನೇ ಆಪ್ಷನ್ ವರದರಾಜ್, ಎರಡನೇ ಆಪ್ಷನ್ ಪೃಥ್ವಿರಾಜ್. ಆಪ್ಷನ್ ಎ ವರದರಾಜ್. ಆಪ್ಷನ್ ಎ ವರದರಾಜ್ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿ. ವರದಪ್ಪ ಎಂದೇ ಚಿತ್ರೋದ್ಯಮದಲ್ಲಿ ಖ್ಯಾತರಾಗಿದ್ದರು ಡಾಕ್ಟರ್ ರಾಜ್ಕುಮಾರ್ ಅವರ ಸಹೋದರ. ಹೌದು. ಡಾಕ್ಟರ್ ರಾಜ್ಕುಮಾರ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಡಾಕ್ಟರ್ ರಾಜ್ಕುಮಾರ್ ಅವರನ್ನು ವೀರಪ್ಪನ್ ಅಪಹರಿಸಿದ್ದು ಯಾವಾಗ? ಮೊದಲನೇ ಆಪ್ಷನ್ 30 ಜುಲೈ 2000, ಎರಡನೇ ಆಪ್ಷನ್ 30 ಆಗಸ್ಟ್ 2000. ಆಪ್ಷನ್ ಎ 30 ಜುಲೈ 2000. ಆಪ್ಷನ್ ಎ 30 ಜುಲೈ 2000 ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಡಾಕ್ಟರ್ ರಾಜ್ಕುಮಾರ್ ಅವರ ಗಾಜನೂರು ಮನೆಯಿಂದ ಅಪಹರಣ ಮಾಡಲಾಯಿತು. ಸರಿನಾ? ಡಾಕ್ಟರ್ ರಾಜ್ಕುಮಾರ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮುತ್ತುರಾಜ್ ಅಂತಿದ್ದ ಹೆಸರನ್ನು ರಾಜ್ಕುಮಾರ್ ಅಂತ ಬದಲಾಯಿಸಿದ ನಿರ್ದೇಶಕರು ಯಾರು? ಮೊದಲನೇ ಆಪ್ಷನ್ HLN ಸಿಂಹ, ಇನ್ನು ಎರಡನೇ ಆಪ್ಷನ್ GV ಅಯ್ಯರ್. ಸಮಯ ಮುಗಿತಾ ಇದೆ. ಆಪ್ಷನ್ ಬಿ GV ಅಯ್ಯರ್ ಮೇಡಮ್. ಆಪ್ಷನ್ ಬಿ GV ಅಯ್ಯರ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತಪ್ಪು. ಸರಿಯಾದ ಉತ್ತರ HLN ಸಿಂಹ. ಬೇಡರ ಕಣ್ಣಪ್ಪ ಸಿನಿಮಾದಲ್ಲೇ ಹೆಸರು ಬದಲಾಯಿಸಿ ನಟಿಸಲು ಅವಕಾಶ ಕೊಟ್ಟರು HLN ಸಿಂಹ ಅವರು. ಸ್ವಲ್ಪ ಟಫ್ ಇತ್ತು ಅಲ್ವಾ? ಇನ್ನು 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕಗಳನ್ನ ಈ ಒಂದು ರೌಂಡ್ನಿಂದ ನಿಮ್ಮ ಕುಟುಂಬ ಪಡ್ಕೊಂಡಿದೆ. ಕಂಗ್ರಾಟ್ಸ್. ಸರಿ, 2 ಸುತ್ತು ಆಯ್ತು. ಈಗ ಮೂರನೇ ಸುತ್ತು ಯಾವುದು? ಚಿತ್ರಜಗತ್ತು. ಮೂರನೇ ಸುತ್ತು ಜಗತ್ತು. ಸರಿ, ಎಲ್ಲಾ ಕುಟುಂಬದವರು ಕೂಡ ಮೂರನೇ ಸುತ್ತಿಗೆ ರೆಡಿ ಅಂತ ಹೇಳ್ತಾ ಇದ್ದಾರೆ. ಮೂರನೇ ಸುತ್ತು ಚಿತ್ರ ಜಗತ್ತು. ಶಿವಗಿರಿ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟಿ ಯಾರು ಅಂತ ಹೇಳಿ ಹೇಳಬೇಕು. ಶುಭ ಪುಂಜ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಚಿತ್ರ ಜಗತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ 2 ಚಿತ್ರಗಳನ್ನ ನೋಡಿದಾಗ ಸಿನಿಮಾದ ಹೆಸರಾಗುತ್ತೆ. ಆ ಸಿನಿಮಾ ಯಾವುದು ಅಂತೇಳಿ ಹೇಳಬೇಕು. ಸಮಯ ಮುಗ್ದಿದೆ. ಬೇರೆ ಯಾರಾದ್ರೂ ಹೇಳ್ತೀರಾ? ಲಾಕ್ಡೌನ್. ಎರಡನೇ ತಂಡದವರು ಲಾಕ್ಡೌನ್ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಮಂಗಳವಾರ ರಜಾ ದಿನ. ಸರಿಯಾದ ಉತ್ತರ. ಸರಿ, ಮೂರನೇ ಪ್ರಶ್ನೆ ನೋಡೋಣ. ಚಿತ್ರ ಜಗತ್ತಿನ ಮೂರನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿ ಕ್ವಶನ್ ಮಾರ್ಕ್ ಹಾಕಿರುವಂತಹ ನಟ ಯಾರು ಅಂತೇಳಿ ಹೇಳಬೇಕು. ಶರಣ್ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕಗಳನ್ನ ಈ ಒಂದು ರೌಂಡ್ ಇಂದ ನಿಮ್ ಕುಟುಂಬ ಪಡ್ಕೊಂಡಿದೆ. ಚೆನ್ನಾಗಿ ಆಟ ಆಡ್ತಾ ಇದ್ರ ಸರ್. ನೀವು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ರ, ಫುಲ್ ಜೋಶ್ ಆಗಿ, ಅವ್ರೆಲ್ಲರಿಗಿಂತನೂ. ಸರಿ, ಇನ್ನು ದೊಡ್ಡ ಬಸಪ್ಪ ಕುಟುಂಬ ದೊಡ್ಡದಾಗಿ ರೆಡಿ ಇದ್ದೀರಾ? ಎಸ್ ಮ್ಯಾಮ್. ದೊಡ್ಡ ಬಸಪ್ಪ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟಿ ಯಾರು ಅಂತೇಳಿ ಹೇಳಬೇಕು.
ಪವಿತ್ರ ಲೋಕೇಶ್. ಪವಿತ್ರ ಲೋಕೇಶ್ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಶಬಾಷ್, ಗುಡ್. ಇದೇ ಖುಷಿಯಲ್ಲಿ ಎರಡನೇ ಪ್ರಶ್ನೆ ನೋಡಿ. ಎಸ್ ಮ್ಯಾಮ್, ಎಸ್ ಮ್ಯಾಮ್. ಚಿತ್ರ ಜಗತ್ತಿನ ಎರಡನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ಎರಡು ಚಿತ್ರಗಳನ್ನ ನೋಡಿದಾಗ ಸಿನಿಮಾದ ಹೆಸರಾಗುತ್ತೆ. ಆ ಸಿನಿಮಾ ಯಾವುದು ಅಂತೇಳಿ ಹೇಳಬೇಕು. ಕೃಷ್ಣ ಲೀಲಾ. ಕೃಷ್ಣ 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 ಜಗತ್ತಲ್ಲ. ಕೃಷ್ಣ ಮುರಾರಿ. ಮುರಾರಿ. ಕೃಷ್ಣ ನೀವು ಬೇಕಂದ್ರೆ ಬರೋದು. ಫೈನಲ್ ಉತ್ತರ ಹೇಳಿ. ಹೇಳ್ರಿ ಮುರಾರಿ. ಬಟ್ ಥಿಯೇಟ್ರ್ ಇತ್ತಲ್ಲ, ಹೇಳಿ ಹೇಳ್ಬೋದು. ಮುರಾರಿ. ಮುರಾರಿ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ ತಪ್ಪಾ? ನೋಡೋಣ. ಕೃಷ್ಣ ಟಾಕೀಸ್. ಗೆಸ್ ಮಾಡ್ಬೇಕಾ? ಫೋಟೋಗಳು ಇರುತ್ತಲ್ಲ ಹಾಗೆ. ಚಿತ್ರ ಜಗತ್ತಿನ ಮೂರನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿ ಕ್ವಶನ್ ಮಾರ್ಕ್ ಹಾಕಿರುವಂತಹ ನಟಿ ಯಾರು ಅಂತೇಳಿ ಹೇಳ್ಬೇಕು. ಹೇಳ್ತೀರಾ? ಹೀರೋಯಿನ್ ಹೆಸರು ಹೀರೋಯಿನ್ ಅಮ್ಮ. ಉತ್ತರ ಹೇಳ್ತೀರಾ? ಅಂಬಿಕಾ. ಅಂಬಿಕಾ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ ತಪ್ಪಾ? ನೋಡೋಣ. ರವೀನಾ ಟಂಡನ್. ಮೂರರಲ್ಲಿ ಒಂದಕ್ಕೆ ಸರಿಯಾದ ಉತ್ತರ ಕೊಟ್ಟು 20 ಅಂಕಗಳನ್ನು ನಿಮ್ಮ ಕುಟುಂಬ ಈ ಒಂದು ರೌಂಡ್ ಇಂದ ಪಡ್ಕೊಂಡಿದೆ. ಸರಿ, ವಿಜಯನಗರ ಸಾಮ್ರಾಜ್ಯ ಕುಟುಂಬ. ಓಕೆ. ಓಕೆ, ರೆಡಿ? ವಿಜಯನಗರ ಸಾಮ್ರಾಜ್ಯ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟಿ ಯಾರು ಅಂತೇಳಿ ಗೆಸ್ ಮಾಡಬೇಕು. ಹೇಮಾ ಚೌಧರಿ. ಹೇಮಾ ಚೌಧರಿ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ವಿಜಯನಗರ ಸಾಮ್ರಾಜ್ಯ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಎರಡನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ಎರಡೂ ಫೋಟೋಗಳನ್ನ ನೋಡಿದಾಗೆ ಒಂದು ಚಿತ್ರದ ಹೆಸರಾಗುತ್ತೆ. ಆ ಚಿತ್ರ ಯಾವುದು ಅಂತೇಳಿ ಹೇಳಬೇಕು. ಗರುಡ ಗಮನ ವೃಷಭ ವಾಹನ. ಗರುಡ ಗಮನ ವೃಷಭ ವಾಹನ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ ತಪ್ಪಾ? ನೋಡೋಣ. ವಿಜಯನಗರ ಸಾಮ್ರಾಜ್ಯ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೂರನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿ ಕ್ವಶನ್ ಮಾರ್ಕ್ ಹಾಕಿರುವಂತಹ ನಟ ಯಾರು ಅಂತೇಳಿ ಹೇಳಬೇಕು. ರವಿಶಂಕರ್. ರವಿಶಂಕರ್. ರವಿಶಂಕರ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ ತಪ್ಪಾ? ನೋಡೋಣ. ರಿಷಬ್ ಶೆಟ್ಟಿ ಸರಿಯಾದ ಉತ್ತರ. 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕಗಳನ್ನ ಈ ಒಂದು ರೌಂಡ್ ಇಂದ ನಿಮ್ಮ ಕುಟುಂಬ ಪಡ್ಕೊಂಡಿದೆ. ಚೆನ್ನಾಗಿ ಆಟ ಆಯ್ತು. ಸರಿ, 4ನೇ ಕುಟುಂಬ ಜೇನುಗೂಡು ಕುಟುಂಬ ಫುಲ್ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀರಾ. ಜೇನುಗೂಡು ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟಿ ಯಾರು ಅಂತೇಳಿ ಹೇಳ್ಬೇಕು. ಸುಜಾತ. ಸುಜಾತ.
ಸುಜಾತ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸುಮಿತ್ರಾ ಸರಿಯಾದ ಉತ್ತರ. ಇನ್ನೂ 2ನೇ ಪ್ರಶ್ನೆ ಇದೆ ಬಿಡಿ, ನೋಡೋಣ ಏನಂತೇಳಿ. ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ 2 ಚಿತ್ರಗಳನ್ನ ನೋಡಿದಾಗ ಒಂದು ಸಿನಿಮಾದ ಹೆಸರಾಗುತ್ತೆ. ಆ ಸಿನಿಮಾ ಯಾವುದು ಅಂತ ಹೇಳಬೇಕು. ಹೋಮ್ ಮಿನಿಸ್ಟರ್. ಹೋಮ್ ಮಿನಿಸ್ಟರ್. ಹೋಮ್ ಮಿನಿಸ್ಟರ್ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ ತಪ್ಪಾ? ನೋಡೋಣ. ಸರಿಯಾದ ಉತ್ತರ. ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿ ಕ್ವಶನ್ ಮಾರ್ಕ್ ಹಾಕಿರುವಂತಹ ನಟ ಯಾರು ಅಂತೇಳಿ ಹೇಳ್ಬೇಕು. ಚಿಕ್ಕಣ್ಣ. ಚಿಕ್ಕಣ್ಣ ಫೈನಲ್ ಉತ್ತರನಾ? ಫೈನಲ್ ಉತ್ತರ. ಚಿಕ್ಕಣ್ಣ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕಗಳನ್ನ ಈ ಒಂದು ರೌಂಡ್ ಇಂದ ನಿಮ್ಮ ಕುಟುಂಬ ಪಡ್ಕೊಂಡಿದೆ. ಕಂಗ್ರಾಟ್ಸ್. ಸರಿ, 3 ಸುತ್ತುಗಳು ಕೂಡ ಆಯ್ತು. ಇನ್ನು 4ನೇ ಸುತ್ತು. 4ನೇ ಸುತ್ತು ಭಯಂಕರವಾಗಿ ಆಕ್ಟ್ ಮಾಡಬೇಕು. ಎಲ್ಲಾ ಕುಟುಂಬದವರು ಕೂಡ 4ನೇ ಸುತ್ತಿಗೆ ರೆಡಿ ಅಂತ ಇದ್ದಾರೆ. 4ನೇ ಸುತ್ತು ನಟ ಭಯಂಕರ. ಶಿವಗಿರಿ ಕುಟುಂಬ ಯಾರು ಬರ್ತಾ ಇದಾರೆ ಆಕ್ಟ್ ಮಾಡೋದಕ್ಕೆ? ಸರ್, ನನಗೆ ಗೊತ್ತಿತ್ತು ನೀವೇ ಬರ್ತೀರಾ ಅಂತ ಹೇಳಿ. ಮಾತಾಡ್ತಿಲ್ಲ, ಆಕ್ಷನ್ ಮಾಡಿ ತೋರಿಸ್ಬೇಕು. ನಿಮ್ಮ ಸಮಯ ಈಗ ಶುರುವಾಗ್ತಿದೆ. ಪಾಕೆಟ್ ಮನಿ. ಗೆಸ್ ಮಾಡಿ, ಅವ್ರು ಹೇಳ್ತಾ ಇದಾರಲ್ಲ ಅದ್ರ ಮೇಲೆ ನೋಡಿ. ಏನ್ ತೋರಿಸ್ತಾ ಇದಾರೆ ಫಸ್ಟಿಗೆ? ಅವ್ರು ಏನ್ ಆಕ್ಟ್ ಮಾಡ್ತಾ ಇದಾರೆ? ಏನದು ಹಿಂಗಿಂಗ್ ಅಂದ್ರೆ ಏನು? ಹಾ, ಆಮೇಲೆ ಏನ್ ಆಕ್ಟ್ ಮಾಡ್ತಾ ಇದಾರೆ? ದುಡ್ಡು ನೀವು ನನ್ಗೆ ಕೊಟ್ಟಿರಾ? ಖರ್ಚು ಮಾಡ್ತೀನಿ. ನೀವು ಕೊಟ್ಟು ದುಡ್ಡು ನಾ ಖರ್ಚು ಮಾಡ್ತೀನ? ಮೊದಲನೇ ಸುಳಿವು ಜಗ್ಗೇಶ್ ನಟನೆಯ ಸಿನಿಮಾ ಇದು. ಇನ್ನು 2ನೇ ಸುಳಿವು ಖರ್ಚು ಮಾಡದವರಿಗೆ ಹಾಗೆ ಹೇಳ್ತಾರೆ. ಜಿಪುಣ ನನ್ನ ಗಂಡ. ಜಿಪುಣ ನನ್ನ ಗಂಡ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಕೊಡಲ್ವಾ ಸರ್ ದುಡ್ಡು ಮೇಡಮ್ಗೆ? ಕರೆಕ್ಟ್ ಆಗಿದೆ. ಕರೆಕ್ಟ್ ಇದ್ದಾರೆ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ನೀವು ನನ್ನ ಹೃದಯ, ನಾನು ನಿನ್ನ ಹೃದಯ. ಸರ್, ಲಿಪ್ ಸಿಂಕ್ ಮಾಡೋ ಆಗಿಲ್ಲ. ನನ್ನ ಹೃದಯ ನೀನು. ನಾನು ನನ್ನ ಹೆಂಡತಿ. ನನ್ನ ಮನೆ. ಬೇರೆ ಬೇರೆ ಸಮಾನಾರ್ಥಕ ಪದ ಹೇಳಿ. ತೋರಿಸ್ತಾ ಇದ್ರಲ್ವಾ, ಏನದು ಅಂತ ಹೇಳಿ. ಪ್ರೀತಿ. ನನ್ನ ಪ್ರೀತಿಯ ಹುಡುಗಿ. ನನ್ನ ಪ್ರೀತಿಯ ಹುಡುಗಿ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ.
ರುದ್ರತಾಂಡವ. ಶಾಪ. ಶಾಪ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ಚೆನ್ನಾಗಿ ಆಕ್ಟ್ ಮಾಡಿದ್ರಿ ಸರ್. 3ರಲ್ಲಿ 3ಕ್ಕೂ ಸರಿಯಾಗಿ ಉತ್ತರ ಕೊಟ್ರೆ, ಆದ್ರೆ ಕ್ಲೂ ತಗೊಂಡು ಹೇಳಿದ್ರಿಂದ 50 ಅಂಕ ಸಿಗ್ತಾ ಇದೆ. ಸರಿನಾ? ಕಂಗ್ರಾಟ್ಸ್. ಇನ್ನು ದೊಡ್ಡ ಬಸಪ್ಪ ಕುಟುಂಬದಿಂದ ಸರ್, ನೀವು ಬರ್ತಾ ಇದ್ದೀರಾ? ಬನ್ನಿ. ಯಾವ್ದು ಬೇಕಂತ ಹೋಗಿ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಮುಂಗಾರು ಮಳೆ. ಮಾತಾಡ ಆಗಿಲ್ಲ. ಆಕಾಶ. ಮೋಡ. ಆಕಾಶ. ನೆಕ್ಸ್ಟ್ ನಕ್ಷತ್ರ. ಮಳೆ. ನೋಡಿ ಏನ್ ತೋರಿಸ್ತಾ ಆಕ್ಟ್ ಮಾಡ್ತಾ ಇದಾರಲ್ಲ. ಬೆಳಕು. ಲೈ. ಸೂರ್ಯ. ಹಾಂ, ಸೂರ್ಯ. ಚಂದ್ರ. ನಕ್ಷತ್ರ. ಮೋಡ. ಮೋಡ ಕವಿದ. ಸುಳಿವು. ಮೊದಲನೇ ಸುಳಿವು ಬರ್ಗೂರು ರಾಮಚಂದ್ರಪ್ಪ ನಿರ್ದೇಶನದ ಸಿನಿಮಾ ಇದು. ಎರಡನೇ ಸುಳಿವು ಸ್ವಾತಂತ್ರ್ಯ ಹೋರಾಟಕ್ಕೆ ಅವರದ್ದು ಕೊಡುಗೆ ಇದೆ. ಸಂಗೊಳ್ಳಿ ರಾಯಣ್ಣ. ಬೇರೆ ಯಾರಾದ್ರೂ ಹೇಳ್ತೀರಾ? ಭಗತ್ ಸಿಂಗ್. ಬೇರೆ ತಂಡದವರು? ಸರಿ, ಹಾಗಿದ್ರೆ ಸರಿಯಾದ ಉತ್ತರ ಏನು ಅಂತ ಹೇಳಿ ನೋಡೋಣ. ಸರಿಯಾದ ಉತ್ತರ ಸ್ಕ್ರೀನ್ ಮೇಲೆ ಬರ್ರಿ. ಹಗಲು ವೇಷ. ಸರಿ, ಆಯ್ತು. ಎರಡನೇದೇನು ಅಂತ ಹೇಳಿ ನೋಡೋಣ. ಏನು ಆಕ್ಟಿಂಗ್ ನೋಡ್ತೀನಿ. ಸರಿನಾ? ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ದುಡ್ಡು. ಕಾಂಚನ. ದುಡ್ಡು. ಎಷ್ಟು ವರ್ಡ್? ವರ್ಡ್ ಎಷ್ಟು? 3 ವರ್ಡ್. ಹಾಂ. ದುಡ್ಡು. ದುಡ್ಡು ಯಾರಿಗಿಲ್ಲ. ಹಾಂ, ದುಡ್ಡು ಯಾರಿಗಿಲ್ಲ. ದುಡ್ಡು ಏಕೆ ಬೇಕು? ದುಡ್ಡು. ಹಣ ಇಲ್ಲ. ದುಡ್ಡು. ಮನೇಲಿ ಹಣ ಇಲ್ಲ. ಮೂರು ವರ್ಡು. ಫಸ್ಟ್ ವರ್ಡು. ಹಾಂ, ಫಸ್ಟ್ ವರ್ಡು ದುಡ್ಡು. ಹಾಂ. ಎರಡನೇ ವರ್ಡು ಯಾಕೆ. ಯಾಕೆ. ದುಡ್ಡು ಯಾರಿಗೂ ಬೇಡ. ಅಲ್ಲ. ದುಡ್ಡು ಯಾರಿಗೂ ಇಲ್ಲ. ಸಮಯ ಮುಗಿದಿದೆ. ಮೊದಲನೇ ಸುಳಿವು ಅನಂತ್ನಾಗ್ ಊರ್ವಶಿ ಕಾಂಬಿನೇಷನ್ನ ಸಿನಿಮಾ ಇದು. ಇನ್ನು ಎರಡನೇ ಸುಳಿವು ತಿಂಗಳ ಕೊನೆಯಲ್ಲಿ ಎಲ್ಲರೂ ಹೇಳೋದು ಹೀಗೆ. ಜಿಪಣ ನನ್ನ ಗಂಡ. ಅಲ್ಲ ಅಲ್ಲ ಅಲ್ಲ. ತಿಂಗಳು ಕೊನೆ ಯಾರಿಗೆ ಸಾಲತ್ತೆ ಸಂಬಳ. ಯಾರಿಗೆ ಸಾಲತ್ತೆ ಸಂಬಳ. ಯಾರಿಗೆ ಸಾಲತ್ತೆ ಸಂಬಳ ಅಂತ ಹೇಳಿ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. 2 ಕ್ಲೂ ಹೇಳಿರೋದ್ರಿಂದ 10 ಅಂಕ ಸಿಗ್ತಾ ಇದೆ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ನೀವು. ನಾನು. ಮಧುಚಂದ್ರ. ಹೆಂಡತಿ. ಹೆಂಡತಿ ಅಮ್ಮ. ಪತ್ನಿ. ಹೆಂಡತಿ ಅಮ್ಮ. ಹೆಂಡತಿ ಅಮ್ಮ. ಅತ್ತೆ. 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 ಅತ್ತೆ ಮಗಳು. ಹೆಂಡತಿ. ಹಾಂ. ಪತ್ನಿ. ಪತಿ ಪತ್ನಿ. ನಾನು ಹೆಂಡತಿಯರ.
ನಾನು ನನ್ನ ಹೆಂಡ್ತಿರು ಹೆಂಡತಿ ಹಾಂ ನೀನು ನಾನು ಹೆಂಡತಿ ನಾನು ನಾನು ನನ್ನ ಹೆಂಡತಿ ಸಮಯ ಮುಗ್ದಿದೆ. ಮೊದಲನೇ ಸುಳಿವೇನು ಅಂತೇಳಿ ನೋಡೋಣ. ಕಿಶೋರ್ ಸರ್ಜಾ ನಿರ್ದೇಶನದ ಸಿನಿಮಾ. ಗೊತ್ತಿಲ್ಲ, ರಿಪೀಟ್ ಮಾಡಿ ವರ್ಡ್ಸ್. ಹಾಂ, ಗಂಡ, ಕೆಲವು ಕಡೆ ಹೆಂಡತಿ, ಅಳಿಯ ಮಾವ ಅಂತಾನೂ ಕರೀತಾರೆ. ಅಳಿಯ ಮಾವ ಏನಂತಾರೆ? ಮಾವನ ಮನೆ. ಬೇರೆ ಯಾರಾದ್ರೂ ಹೇಳ್ತೀರಾ? ಶಶಿಕುಮಾರ್ದು ಅಳಿಮಯ್ಯ. ಸರಿಯಾಗಿದ್ರೆ ಉತ್ತರ ಏನು ಅಂತ ಹೇಳಿ ನೋಡ್ಕೊಳ್ಳೋಣ. ಅಯ್ಯೋ, ಬಾವ ಬಾಯಿದ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ ಸರ್. ಸರಿ, 3ರಲ್ಲಿ ಎಷ್ಟಕ್ಕೆ ಸರಿಯಾದ ಉತ್ತರ ಹೇಳಿದ್ರಿ? ಒಂದೇ ಮ್ಯಾಮ್. ಅದ್ರಲ್ಲೂ ಒಂದು ಕ್ಲೂ ತಗೊಂಡು ಹೇಳಿದ್ರಿ. ಅದನ್ನೇ ಅದು ತನಕ ಸಿಗ್ತಾ ಇದೆ. ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ಈ ಕಡೆ ತಂಡದಿಂದ ಯಾರು ಬರ್ತಾ ಇದ್ರ? ವಿಜಯನಗರ ಸಾಮ್ರಾಜ್ಯ ಕುಟುಂಬ ಸಾಮ್ರಾಜ್ಯ ದೊಡ್ಡದಾಗಿದೆ. ಬನ್ನಿ, ಮುಂದೆ ಬನ್ನಿ. ನಿಮ್ಮ ಸಮಯ ಈಗ ಶುರುವಾಗ್ತಿದೆ. 2 ಪದ. ಮದುವೆ, ಹೆಂಡತಿ, ಹೆಂಡತಿಗೆ ಹೇಳ್ಬೇಡಿ. ಹೆಂಡತಿಗೆ ಹೇಳ್ಬೇಡಿ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ ಅಂತೇಳಿ ನೋಡೋಣ. ಸರಿಯಾಗಿದೆ. ಆಟಾಡ್ತಾ ಇರ್ತೀರಿ ಮನೇಲಿ, ಬೇಗ ಗೆಸ್ ಮಾಡ್ತಾ ಇದ್ದಾರೆ. ನಿಮ್ಮ ಸಮಯ ಈಗ ಶುರು ಆಗ್ತಾ ಇದೆ. 2 ಪದ. ಜಯ, ಜೈ, ಜಗತ್ತು, ಭೂಮಿ, ಸೂರ್ಯ, ನಾನು, ಜಯ, ಆಕಾಶ, ಜಯ ಪ್ರತಿಭಟನೆ, ಜೈ ಜಗದ್ಗುರು, ಜಗತ್ತು, ಪ್ರಪಂಚ, ಭೂಮಿ, ನಮ್ಮೂರು ಯಾವುದು? ಕೊಟ್ಟೂರು, ಬೆಂಗಳೂರು, ಮೈಲ್, ರಾಜಧಾನಿ, ಕ್ಯಾಪಿಟಲ್, ಇಂಡಿಯಾದ ಕ್ಯಾಪಿಟಲ್ ಡೆಲ್ಲಿ. ಇಲ್ಲೆಲ್ಲ ರಾಜ್ಯ ರಾಜಧಾನಿ ಬೆಂಗಳೂರು. ಕರ್ನಾಟಕ, ಜೈ ಕರ್ನಾಟಕ. ಜೈ ಕರ್ನಾಟಕ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಖಾರ ಮಸಾಲೆ ಎಲ್ಲದೂ ಅಂತ ತೋರಿಸ್ತೀವಿ. ನಿಮ್ಮ ಸಮಯ ಈಗ ಶುರುವಾಗ್ತಿದೆ. ಒಂದೇ ಪದ. ರವಿಚಂದ್ರ, ರಸಿಕಾ, ಕೋದಂಡರಾಮ, ಗೋಪಿಕೃಷ್ಣ, ಪಿಪಿ, ಹಾವಿನ ಮಾಡ್ತಾ ಇರ್ತಾನೆ. ಶಿವ, ಈಶ್ವರ, ಶಿವಣ್ಣ, ರವಿಚಂದ್ರ, ರವಿಚಂದ್ರನ, ಶಿವ, ಮಗು, ಮುದ್ದು ಕೃಷ್ಣ, ಲಾಲೆಯಾಡು, ಹಳ್ಳಿ ಮೇಷ್ಟ್ರು, ಮೊದಲನೇ ಸುಳಿವು ಮಕ್ಕಳಿಗೆ ತುಂಬಾನೇ ಇಷ್ಟ. ಎರಡನೇ ಸುಳಿವು ರವಿಚಂದ್ರನ್ ನಟನೆಯ ಸಿನಿಮಾ. ಮಕ್ಕಳ ರಾಜ್ಯ. ಬೇರೆ ಯಾರಾದ್ರೂ ಹೇಳ್ತೀರಾ? ಬೇರೆ ಜೋಗಿ, ಕಿಂದರ ಜೋಗಿ ಅಂತ ಹೇಳಿ ಎರಡನೇ ತಂಡದವರು ಉತ್ತರ ಹೇಳಿದ್ದಾರೆ. ಉತ್ತರ ನೋಡೋಣ ಸರಿನಾ ಅಂತ ಹೇಳಿ. ಸರಿಯಾದ ಉತ್ತರ. ಸೂಪರ್, ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ಬನ್ನಿ, ಮುಂದೆ ಬನ್ನಿ.
3ರಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕಗಳನ್ನು ನಿಮ್ಮ ಕುಟುಂಬ ಈ ಒಂದು ರೌಂಡಿಂದ ಪಡ್ಕೊಂಡಿದೆ. ಚೆನ್ನಾಗಿ ಆಟ ಆಡಿ, ಚೆನ್ನಾಗಿ ನೀವು ಕ್ವಿಕ್ಕಾಗಿ ಗೆಸ್ ಮಾಡ್ತಾ ಇದ್ರಿ. ಮನೇಲಿ ಆಟ ಆಡ್ತಾ ಇರ್ತೀರಾ? ಹಾಗಾಗಿ ಈಸಿ ಆಯ್ತು. ಸರಿ, 4ನೇ ಕುಟುಂಬದಿಂದ ಯಾರು ಬರ್ತಾ ಇದ್ದೀರಾ? ಎರಡು ಪದ. ಫಸ್ಟ್ ಒಂದು ಅದಲ್ ಬದಲ್. ಅದಲ್ ಬದಲ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ನೋಡೋಣ ಉತ್ತರ ಸರಿನಾ ಅಂತ ಹೇಳಿ. ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಎರಡು ಪದ. ಫಸ್ಟ್ ಒಂದು ಅಕ್ಷರ. ನನ್ನ ನಾನು ನಾನು ಒಬ್ಬನೇ. ಹಾಂ, ನಾನೊಬ್ಬನೇ ಸಿಪಾಯಿ. ನಾನೊಬ್ಬ ಸೈನಿಕ. ನಾನೊಬ್ಬ ಕಳ್ಳ. ನಾನೊಬ್ಬ ಕಳ್ಳ. ನಾನೊಬ್ಬ ಕಳ್ಳ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಮೂರು ಅಕ್ಷರ. 3 ಪದ. 3 ಪದ. ಸೈಲೆಂಟ್. ಮಾತು. ಎರಡನೇದು. ಮೂರನೇದು ಅಮ್ಮ ಮಗ. ಮಾತು ತಪ್ಪದ ಮಗ. ಮಾತು ತಪ್ಪದ ಮಗ ಅಂತ ಹೇಳಿ ಸರಿಯಾದ ಉತ್ತರ ಹೇಳಿದ್ದಾರೆ. ಕಂಗ್ರಾಟ್ಸ್. ನಿಜವಾಗ್ಲೂ ಮಾತು ತಪ್ಪಲ್ಲ ಸರ್. ಸರ್, ಓಕೆ, ಆಲ್ ದಿ ಬೆಸ್ಟ್. ತುಂಬಾನೇ ಚೆನ್ನಾಗಿ ಆಟ ಆಡಿದ್ರಿ. ತುಂಬ ಚೆನ್ನಾಗಿತ್ತು ಆ್ಯಕ್ಟಿಂಗ್. ಎಲ್ಲರೂ ಕೂಡ ಸಖತ್ತಾಗಿ ಗೆಸ್ ಮಾಡಿದ್ರಿ. ಕಂಗ್ರಾಟ್ಸ್. ಸೊ 3 ಪ್ರಶ್ನೆಗೆ 3 ಸರಿಯಾದ ಉತ್ತರ ಕೊಟ್ಟು ಜಾಕ್ ಪಾಟ್ 60 ಅಂಕಗಳನ್ನು ನಿಮ್ಮ ಕುಟುಂಬ ಪಡ್ಕೊಂಡಿದೆ. ಸೊ ಒಟ್ಟಾರೆಯಾಗಿ 4 ತಂಡದವರು ಕೂಡ ತುಂಬಾ ಚೆನ್ನಾಗಿ ಆಟ ಆಡಿದ್ರಿ. ತುಂಬಾ ಚೆನ್ನಾಗಿತ್ತು ಆಟ ಕೂಡ. ನಿಮ್ಗೆಲ್ಲ ಹೇಗನ್ಸ್ತು? ಖುಷಿ ಆಯ್ತು. ಹಾಗಿದ್ರೆ ಯಾವ್ಯಾವ ತಂಡ ಎಷ್ಟೆಷ್ಟು ಅಂಕ ಬಂದಿದೆ ಅಂತ ಹೇಳಿ ನೋಡೋಣವಾ? ಎಲ್ರು ಎಷ್ಟು ಕ್ಯೂರಿಯಸ್ ಆಗಿದ್ದೀರಾ? ನೋಡೋಣವಾ? ನೋಡೋಣ, ಖಂಡಿತ. ಮೊದಲನೇ ಕುಟುಂಬ ಶಿವಗಿರಿ ಕುಟುಂಬ, ನಿಮ್ಮ ಅಂಕಗಳು ಎಷ್ಟು ಅಂತ ಹೇಳಿ ನೋಡೋಣ. 150 ಅಂಕಗಳು ಬಂದಿದೆ. ಇನ್ನು ದೊಡ್ಡ ಬಸಪ್ಪ ಕುಟುಂಬ, ನಿಮ್ಮ ಅಂಕಗಳು ಎಷ್ಟು ಅಂತ ಹೇಳಿ ನೋಡೋಣ. 50 ಅಂಕಗಳು ಬಂದಿದೆ. ಹಾಗೇನು ವಿಜಯನಗರ ಸಾಮ್ರಾಜ್ಯದ ಕುಟುಂಬ, ಎಷ್ಟು ಅಂಕ ನೋಡೋಣ. 140 ಅಂಕಗಳು. ಇನ್ನು ಜೇನುಗೂಡು ಕುಟುಂಬ, ನಿಮಗೆ ಎಷ್ಟು ಅಂಕ ಬಂದಿದೆ ಅಂತ ಹೇಳಿ ನೋಡೋಣ. 180. ಸೊ 180 ಅಂಕ ಪಡೆಯೋದ್ರ ಮೂಲಕ ಜೇನುಗೂಡು ಕುಟುಂಬ ಮೊದಲನೇ ಸ್ಥಾನವನ್ನು ನೀವು ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಪಡ್ಕೊಂಡಿದ್ದೀರಿ. ಹಾಗೆ ಶಿವಗಿರಿ ಕುಟುಂಬ ಕಂಗ್ರಾಟ್ಸ್, 2ನೇ ಸ್ಥಾನವನ್ನು ಪಡ್ಕೊಂಡಿದ್ದೀರಿ. ವಿಜಯನಗರ ಸಾಮ್ರಾಜ್ಯ 140 ಅಂಕ ಪಡೆಯೋದ್ರ ಮೂಲಕ 3ನೇ ಸ್ಥಾನವನ್ನು ನೀವು ಪಡ್ಕೊಂಡಿದ್ದೀರಿ. ಗೆಲುವು ಸೋಲು ಆಮೇಲೆ, ಆಟ ಆಡೋದು ಮುಖ್ಯ ಅಲ್ವಾ? ಶಿಕ್ಷಕರಿಗೆ ಗೊತ್ತಿರುತ್ತೆ, ಮಕ್ಳಿಗೆ ಹೇಳ್ತಾ ಇರ್ತೀರ. ಕಂಗ್ರಾಟ್ಸ್ ನಿಮಗೂ ಕೂಡ. ಸೊ ಎಲ್ಲ ಕುಟುಂಬದವರು ಕೂಡ ನೀವೆಲ್ಲ ಜೀವನದಲ್ಲಿ ಏನೇನು ಅನ್ಕೊಂಡಿದ್ರೆ ಎಲ್ಲದೂ ಕೂಡ ಆಗಲಿ ಅಂತ ನಾವು ಕೂಡ ನಮ್ಮ ಸಿನಿ ಕ್ವಿಜ್ ಕಾರ್ಯಕ್ರಮದ ಕಡೆಯಿಂದ ಆಶಿಸ್ತೀವಿ. ಧನ್ಯವಾದ ಬಂದಿದ್ದಕ್ಕಾಗಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಎಷ್ಟು ಅದ್ಭುತವಾಗಿತ್ತು ಅಂತ ಹೇಳಿ. ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂತಹ ಇಮೇಲ್ ಐಡಿಗೆ ನಿಮ್ಮ ವಿವರವನ್ನ ಕಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಶುಭರಾತ್ರಿ, ನಮಸ್ಕಾರ.